ಸ್ನೇಹಿತರೆ ನಮಸ್ಕಾರ. ನಾನು ರವೀಂದ್ರ ಜೋಶಿ. ಅಲಹಾಬಾದ್ ಹೈಕೋರ್ಟಿನಲ್ಲಿದ್ದಂಥ ರಾಹುಲ್ ಗಾಂಧಿಯ ಪ್ರಕರಣ ಈಗ ಸಂಸತ್ತಿನ ಅಂಗಳಕ್ಕೆ ಬಂದು ಕೂತಿದೆ. ಈಗಾಗಲೇ ಫೆಬ್ರವರಿಯಲ್ಲಿ ಇದನ್ನು ಪ್ರಸ್ತಾಪ ಮಾಡಿದರು ಸನ್ಮಾನ್ಯ ಶ್ರೀ ನಿಶಿಕಾಂತ್ ದುಬೆ ಸಂಸತ್ ಸದಸ್ಯ. ಎಷ್ಟು ಖಚಿತವಾಗಿ ಮತ್ತು ಎಷ್ಟು ನಿಖರವಾಗಿ ಇದಕ್ಕೋಸ್ಕರ ಅವರು ಕಡತಗಳನ್ನು ಸಿದ್ಧಪಡಿಸಿದ್ರು ಅಂದರೆ, ಓಂ ಬಿರ್ಲಾ ಅವರು ಈ ಪ್ರಕರಣವನ್ನು ಇಟ್ಕೊಂಡು ಏನು ಮಾಡಬೇಕು ಅಂತ ಆಲೋಚನೆ ಮಾಡುವಂಥ ಪ್ರಸಂಗ ಬಂದೊದಗಿತ್ತು. ಅವರು ಸಬ್ಸ್ಟ್ಯಾಂಟಿವ್ ಮೋಷನನ್ನು ತರಬೇಕು ಅನ್ನೋದು ಅವರು ಏಕಮೇವ ನಿಲುವು ಮತ್ತು ಅವರ ಅಜೆಂಡಾ. ಅಂದರೆ ಸ್ವತಂತ್ರ ನಿರ್ಣಯ. ಎರಡು ಥರದ ನಿರ್ಣಯ ಇರ್ತವೆ. ಒಂದು ಸಬ್ಸ್ಟ್ಯಾಂಟಿವ್ ಮೋಷನ್ನು, ಇನ್ನೊಂದು ಪ್ರಿವಿಲೇಜ್ ಮೋಷನ್. ಪ್ರಿವಿಲೇಜ್ ಮೋಷನ್ ಅಂದರೆ ಹಕ್ಕುಚ್ಯುತಿ ನಿರ್ಣಯ ಅಂತೇಳಿ. ಈ ಹಕ್ಕುಚ್ಯುತಿ ನಿರ್ಣಯದಲ್ಲಿ ಏನಾಗುತ್ತೆ, ಅದಕ್ಕೋಸ್ಕರ ಒಂದು ಸಂಸತ್ ಸಮಿತಿಯನ್ನು ಮಾಡಲಾಗತ್ತೆ. ಅವರು ಇದರ ಕುರಿತಾದಂಥ ತನಿಖೆಯನ್ನು ಮಾಡ್ತಾರೆ, ಅದಕ್ಕೊಂದು ತೀರ್ಪನ್ನು ಕೊಡ್ತಾರೆ, ಶಿಫಾರಸನ್ನು ಮಾಡ್ತಾರೆ. ಅದಾದ ಮೇಲೆ ಸ್ಪೀಕರು ಅದಕ್ಕೆ ಸಂಬಂಧಪಟ್ಟ ಹಾಗೆ ಹಕ್ಕು ಚ್ಯುತಿ ಆಗಿದೆಯೋ ಇಲ್ಲವೋ, ಹಕ್ಕು ಉಲ್ಲಂಘನೆ ಆಗಿದೆಯೋ ಇಲ್ಲವೋ ಅನ್ನೋದನ್ನು ಪರಿಶೀಲಿಸಿ ತೆಗೆದುಕೊಳ್ಳಬೇಕಾದ ನಿರ್ಧಾರ ತೆಗೆದುಕೊಳ್ತಾರೆ. ಆದರೆ ಇದು ಹಾಗಲ್ಲ. ಸಬ್ಸ್ಟ್ಯಾನ್ಸಿವ್ ಮೋಷನ್ ಅಂತ ಇದೆಯಲ್ಲ, ಇದು ಚರ್ಚೆಗೆ ಅವಕಾಶ ಮಾಡಿಕೊಡುತ್ತೆ ಸಂಸತ್ತಿನಲ್ಲಿ. ಜೊತೆಗೆ ಅದಾದ ಮೇಲೆ ಮತದಾನ ಬೇಕಾಗುತ್ತದೆ. ಹಾಗಾದರೆ ಈಗ ನಿಶಿಕಾಂತ್ ದುಬೆ ಕೇಳಿದ್ದೇನು? ನಿಶಿಕಾಂತ್ ದುಬೆ ಭಾಳ ಸ್ಪಷ್ಟವಾಗಿ ತಮ್ಮ ನಿಲುವನ್ನು ಇಟ್ಟಿದ್ದಾರೆ. ಮೊದಲನೇದಾಗಿ ರಾಹುಲ್ ಗಾಂಧಿಯವರು 2004ರಿಂದ 2026ರವರೆಗೂ 260 ವಿದೇಶ ಪ್ರವಾಸಗಳನ್ನು ಮಾಡಿದ್ದಾರೆ. ವಿದೇಶ ಪ್ರವಾಸ ಮಾಡೋದು ತಪ್ಪಲ್ಲ, ಯಾರು ಬೇಕಾದ್ರೂ ಮಾಡಬಹುದು. ಆದರೆ ಒಬ್ಬ ಸಂಸತ್ ಸದಸ್ಯ ವಿದೇಶ ಪ್ರವಾಸ ಮಾಡಬೇಕಾದಾಗ ತೆಗೆದುಕೊಳ್ಳಬೇಕಾದಂಥ ಎಚ್ಚರಿಕೆಗಳು, ನಿಲುವು, ಶಿಷ್ಟಾಚಾರ ಮತ್ತು ಅವರ ನಡವಳಿಕೆ ಇವೆಲ್ಲವೂ ಕನ್ಸಿಡರೇಷನ್ಗೆ ಬರ್ತಾವೆ. ಇದನ್ನು ಪರಿಶೀಲಿಸಬೇಕಾಗತ್ತೆ. ಈ 260 ಪ್ರವಾಸಗಳಲ್ಲಿ ಇವರು ಅತ್ಯಂತ ದೇಶ ವಿರೋಧಿ ಶಕ್ತಿಗಳು ಅನ್ಸ್ಕೊಂಡಂಥ ವಿಕ್ಷಿಪ್ತ, ವಿಲಕ್ಷಣ ಮತ್ತು ಭಾರತ ದೇಶದ ವಿರುದ್ಧ ಅಜೆಂಡಾ ಮಾಡುವಂಥ ವ್ಯಕ್ತಿಗಳನ್ನ ಭೇಟಿಯಾಗಿದ್ದಾರೆ. ಒಂದು, ಜಾರ್ಜ್ ಸೊರೋಸನ ಜೊತೆ ಕೆಲಸ ಮಾಡುವಂಥ ವ್ಯಕ್ತಿಗಳನ್ನು ಇವರು ಸಂಪರ್ಕ ಮಾಡಿ ಅವ್ರ ಜೊತೆ ಡಿನ್ನರ್ಗಳನ್ನು ಮಾಡಿದ್ದಾರೆ, ಸಭೆಗಳನ್ನು ಮಾಡಿದ್ದಾರೆ. ಜಾರ್ಜ್ ಸೊರೋಸ್ ಫೌಂಡೇಶನ್, ಫೋರ್ಡ್ ಫೌಂಡೇಶನ್ನ ಮುಖ್ಯಸ್ಥರನ್ನು ಇವರು ಭೇಟಿಯಾಗಿದ್ದಾರೆ. ಜೊತೆಗೆ ಚೀನಾದ ಜೊತೆ 2008ರಲ್ಲಿ ಒಂದು ಒಪ್ಪಂದವನ್ನು ಮಾಡಿಕೊಂಡಿದ್ದಾರೆ. ಅದರ ಬಗ್ಗೆ ಯಾವುದೇ ರೀತಿಯ ಮಾಹಿತಿಯನ್ನು ಕೊಟ್ಟಿಲ್ಲ. ಜೊತೆಗೆ 2004ರಲ್ಲಿ ಇವರು ಸಂಸತ್ ಸದಸ್ಯರಾಗೋ ಸಂದರ್ಭದಲ್ಲಿ ಕೊಟ್ಟಂಥ ಅಫಿಡೇವಿಟ್ನಲ್ಲಿ ಬ್ಯಾಕಾಪ್ಸ್ ಲಿಮಿಟೆಡ್ನ ನಿರ್ದೇಶಕ ಅಂತ ಬರ್ಕೋತಾರೆ. ಬ್ಯಾಕ್ಸ್ಟಾಪ್ ಲಿಮಿಟೆಡ್ನ ವಿಳಾಸವನ್ನು ಕೊಡೋದಿಲ್ಲ, ನಂಬರ್ 2 ಫ್ರಾಗ್ನಲ್ ವೇ ಅಂತ ಹಾಕಿದ್ದಾರೆ. ವಿಶೇಷ ಏನಂದರೆ, ನಂಬರ್ 2 ಫ್ರಾಗ್ನಲ್ ವೇ ಎಲ್ಲಿದೆ, ಕಂಪನಿಯ ವ್ಯವಹಾರಗಳೇನು ಅನ್ನೋದ್ರ ಬಗ್ಗೆ ಯಾವುದೇ ರೀತಿಯ ಮಾಹಿತಿ ಇಲ್ಲ. ಆದರೆ ನಮ್ಮ ಬಳಿ ಇರುವ ಕಡತದ ಪ್ರಕಾರ ಅಲ್ಲಿ ಏಷ್ಯಾ ಟಿವಿ ಅನ್ನುವಂಥ ಅಮಿತಾಬ್ ಬಚ್ಚನ್, ಅಂದರೆ ಅಮಿತಾಬ್ ಬಚ್ಚನ್ ಅವ್ರ ಸೋದರ, ಅವರ ಕಂಪನಿ ಇತ್ತು ಮತ್ತು ಆ ಕಂಪನಿ ಏಷ್ಯಾ ಟಿವಿ ಅನ್ನುವಂಥ ಚಾನಲನ್ನು ನಡೆಸ್ತಾ ಇತ್ತು. ಒಂದೇ ವಿಳಾಸದಲ್ಲಿ 100 ಕಂಪನಿಗಳು ಇದೇ ಅಡ್ರೆಸ್ಸನ್ನು ತೋರಿಸಿದ್ದಾವೆ ನಂಬರ್ 2 ಫ್ರಾಗ್ನಲ್ ವೇನಲ್ಲಿ. ಇಲ್ಲಿ ಇಬ್ಬರು ವ್ಯಕ್ತಿಗಳು ಈ ಕಂಪನಿಯಲ್ಲಿ ಪಾಲುದಾರರಾಗಿದ್ದಾರೆ. ಒಬ್ಬರು ಉಲ್ರಿಕ್ ಮ್ಯಾಕ್ ನೈಟ್ ಅಂತ ಒಬ್ಬರು, ಇನ್ನೊಬ್ಬರು ಲವ್ ಗ್ರೋ ಅಂತೊಬ್ಬರು. ಇವರಿಬ್ಬರು ಹಲವಾರು ಅನುಮಾನಾಸ್ಪದ ವ್ಯವಹಾರಗಳನ್ನು ನಡೆಸುವ ವ್ಯಕ್ತಿಗಳು ಅನ್ನುವಂಥ ಮಾಹಿತಿಗಳು ನಮ್ಮ ಹತ್ರ ಇದ್ದಾವೆ. ಒಂದು ದೇಶದ ಸಂಸತ್ತಿನಲ್ಲಿ ವಿಪಕ್ಷನಾದಂಥ, ಲೋಕಸಭೆ ವಿಪಕ್ಷನಾದ ವ್ಯಕ್ತಿ ಈ ರೀತಿ ಸಂಶಯಾಸ್ಪದ ವ್ಯವಹಾರಗಳನ್ನು ವಿದೇಶದಲ್ಲಿ ಮಾಡುವುದು ಕಾನೂನು ಬಾಹಿರ. ಆದ್ದರಿಂದ ಇದನ್ನು ಓಂ ಬಿರ್ಲಾ ಅವರು ಸಬ್ಸ್ಟ್ಯಾಂಟಿವ್ ಮೋಷನ್ಗೆ ಅವಕಾಶವನ್ನು ಕೊಟ್ಟು ಇದರ ಕುರಿತು ಚರ್ಚೆಗೆ ಅವಕಾಶ ಮಾಡಿಕೊಡಬೇಕು. ಇದೇ ವಿಚಾರವಾಗಿ ನಿರಂತರವಾಗಿ ನಾವು ಚಾನಲ್ ಶುರು ಮಾಡಿದಾಗಿಂದ ನಡೀತಾ ಇದೆ. ಒಂದು, ದ್ವಿಪೌರತ್ವದ ಅವರ ಸ್ಟ್ಯಾಂಡ್. ಈ ದ್ವಿಪೌರತ್ವ ಇದೆಯಾ ಇಲ್ವಾ, ಬ್ರಿಟಿಷ್ ನಾಗರಿಕ ಪ್ಲಸ್ ಭಾರತೀಯ ನಾಗರಿಕ ಎರಡೆರಡಾಗಲಿಕ್ಕೆ ಭಾರತದ ನಮ್ಮ ಸಂವಿಧಾನ ವ್ಯವಸ್ಥೆಯಲ್ಲಿ ಅವಕಾಶ ಇಲ್ಲ. ಬ್ಯಾಕಾಪ್ಸ್ ಲಿಮಿಟೆಡ್ ಅನ್ನೋದು ಲಂಡನ್, ಯುನೈಟೆಡ್ ಕಿಂಗ್ಡಮ್ನಲ್ಲಿ ಇದೆ. ಆ ಕಂಪನಿಯ ನಿರ್ದೇಶಕರಾಗಿದ್ದಾರೆ. ಮುಂದೆ ಆ ಕಂಪನಿಯನ್ನು ಕ್ಲೋಸ್ ಮಾಡ್ತಾರೆ. ಆ ಕಂಪನಿಯ ನಿರ್ದೇಶಕರಾದ ಸಂದರ್ಭದಲ್ಲಿ ಅಲ್ಲಿ ಬ್ರಿಟಿಷ್ ನಾಗರಿಕ ಅಂತ ಇವರು ಡಿಕ್ಲೇರ್ ಮಾಡ್ಕೊಂಡಿದ್ದಾರೆ. ಇದು ಈಗಾಗಲೇ ಕೋರ್ಟಿನ ಅಂಗಳದಲ್ಲಿ ಇದೆ. ಇಲ್ಲಿ ಭಾಳ ಮಜಾ ಏನಿದೆ ಅನ್ನೋದನ್ನು ನೀವು ಇಲ್ಲಿ ಗಮನಿಸಬೇಕು. ಮೊದಲನೇದಾಗಿ ನಿಶಿಕಾಂತ್ ದುಬೆ NDA ಸರ್ಕಾರದ ಸಂಸತ್ ಸದಸ್ಯ. NDA ಸರ್ಕಾರಕ್ಕೆ, ಕೇಂದ್ರ ಗೃಹ ಸಚಿವಾಲಯಕ್ಕೆ ಅಲಹಾಬಾದ್ ಹೈಕೋರ್ಟಿನ ಲಖನೌ ಪೀಠ
ಎರಡೆರಡು ಸಲ ಮಾಹಿತಿಯನ್ನು ಕೇಳಿದೆ. ಒಬ್ಬ ಕಕ್ಷಿದಾರರು ಈ ರೀತಿಯಾದಂಥ ಮಾಹಿತಿಯನ್ನು ಕೇಳ್ತಾ ಇದ್ದಾರೆ ರಾಹುಲ್ ಗಾಂಧಿಯವರ ಬಗ್ಗೆ. ಇದರ ಬಗ್ಗೆ ನಿಮ್ಮ ಸ್ಪಷ್ಟೀಕರಣವನ್ನು ಕೊಡಿ. ಈತ ಭಾರತೀಯ ನಾಗರಿಕ ಹೌದೋ ಅಲ್ವೋ, ಬ್ರಿಟಿಷ್ ನಾಗರಿಕತ್ವದ ದಾಖಲೆ ಏನಾದರೂ ಇದೆಯಾ ಅಂತ. ಅದರ ಬಗ್ಗೆ ಕೇಂದ್ರ ಗೃಹ ಸಚಿವಾಲಯ ಉತ್ತರವನ್ನೇ ಕೊಟ್ಟಿಲ್ಲ. ಕೇಂದ್ರ ಗೃಹ ಸಚಿವಾಲಯ ಉತ್ತರ ಕೊಟ್ಟಿಲ್ಲ ಅಂದರೆ ಯಾರೋ ಗೃಹ ಸಚಿವಾಲಯ? ಅಮಿತ್ ಶಾ, ನರೇಂದ್ರ ಮೋದಿ. ರಾಹುಲ್ ಗಾಂಧಿಯವರ ಪ್ರಕರಣವನ್ನು ತ್ವರಿತವಾಗಿ ಕ್ಷಿಪ್ರವಾಗಿ ಮುಗಿಸಬಹುದಾದ ಎಲ್ಲ ಸಾಧ್ಯತೆಗಳನ್ನು ತಳ್ಳುತ್ತಾ ಇರೋದು ಯಾವುದು ಅಂದರೆ ಸ್ವತಃ ಕೇಂದ್ರ ಸರ್ಕಾರ. ಹಾಗಿರುವಾಗ ಇದೇ ಕೇಂದ್ರ ಸರ್ಕಾರದ ಭಾಗಿರವಾಗಿರುವಂಥ ನಿಶಿಕಾಂತ್ ದುಬೆ ಕಳೆದ ಫೆಬ್ರವರಿಯಿಂದ ಇಲ್ಲಿವರೆಗೂ, ನಿನ್ನೆ ಕೂಡ ಅವರು ಇದನ್ನೇ ಪ್ರಸ್ತಾಪ ಮಾಡ್ತಾರೆ ಸಂಸತ್ ಅಂಗಳದಲ್ಲಿ. ಒಬ್ಬ ಸಂಸತ್ ಸದಸ್ಯ ಈ ರೀತಿಯಾಗಿ ಒಂದು ವಿದೇಶಿ ಕಂಪನಿಯಲ್ಲಿ ಬಂಡವಾಳ ಹೂಡಿಕೆಯನ್ನು ಮಾಡಿದ್ದಾರೆ. ಈ ಎರಡು ವ್ಯಕ್ತಿಗಳ ಜೊತೆ ಅವರು ಸಂಶಯಾಸ್ಪದ ರೀತಿಯಲ್ಲಿ ವ್ಯವಹಾರ ಇಟ್ಕೊಂಡಿದ್ದಾರೆ. ಉಲ್ರಿಕ್ ಮ್ಯಾಕ್ನೈಟ್ ಮತ್ತು ಲವ್ ಗ್ರೋ ಎನ್ನುವಂಥ ವ್ಯಕ್ತಿಗಳ ಜೊತೆ. ಇದು ಎಷ್ಟರ ಮಟ್ಟಿಗೆ ಸರಿ? ಇದರ ಬಗ್ಗೆ ಸ್ಪಷ್ಟೀಕರಣವನ್ನು ಅದೇ ವ್ಯಕ್ತಿ ಕೊಡಬೇಕು ಮತ್ತು ಅವರ ಪಕ್ಷದವರು ಕೊಡಬೇಕು. ಜೊತೆಗೆ ಈ ವ್ಯಕ್ತಿಯ ಮೇಲೆ ಆರೋಪಗಳೇನು ಅಂದರೆ, ಈ ವ್ಯಕ್ತಿ ವಿದೇಶಿ ನೆಲದಲ್ಲಿ ಹೋದಾಗ ಭಾರತದ ಸಂವಿಧಾನದ ಕುರಿತು ಅಪದ್ದು ಸುಪದ್ದು ಮಾತಾಡ್ತಾರೆ, ಭಾರತದ ಭದ್ರತೆಯ ಆಂತರಿಕ ವಿಚಾರ ಮಾತಾಡ್ತಾರೆ, ಭಾರತ ಸರ್ಕಾರದ ಬಗ್ಗೆ ಮೂದಲಿಕೆಯನ್ನು ಮಾಡ್ತಾರೆ. ಇವೆಲ್ಲವೂ ಕೂಡ ನಿಷಿದ್ಧ. ಈ ನಿಷಿದ್ಧವಾದ ಕೆಲಸಗಳನ್ನು ಇವರು ಮಾಡಿದ್ದಾರೆ. ಆದ್ದರಿಂದ ಇವರನ್ನು ಕೆಳಗೆ ಇಳಿಸಬೇಕು. ಹಾಗಾದರೆ ಏನು ಮಾಡಬೇಕು? ಮೊದಲನೇದಾಗಿ ಚರ್ಚೆಗೆ ಅವಕಾಶ ಮಾಡಿಕೊಡ್ಬೇಕು. ಎರಡನೇದು ಕಡ್ಡಾಯ ಮತದಾನಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಮೂರನೇದು ಲೋಕಸಭಾ ಸದಸ್ಯತ್ವ ರದ್ದಾಗಬೇಕು. ವಿಪಕ್ಷ ನಾಯಕನ ಸ್ಥಾನ ಅಲ್ಲ, ಲೋಕಸಭಾ ಸದಸ್ಯತ್ವ ರದ್ದಾಗಬೇಕು. ಜೊತೆಗೆ ಜೀವಿತಾವಧಿಯಲ್ಲಿ ಚುನಾವಣೆಯಲ್ಲಿ ಪಾಲ್ಗೊಳ್ಳೋದಕ್ಕೆ ನಿಷೇಧವನ್ನು ಹೇರಬೇಕು ಅನ್ನೋದು ಇವರ ವಾದ. ಕೋರ್ಟಿನಲ್ಲಿ ಆರ್ಗ್ಯುಮೆಂಟ್ ಆಗೋದು, ಅಥವಾ ಯಾವುದೋ ಪತ್ರಿಕಾಗೋಷ್ಠಿಯಲ್ಲಿ ಹೇಳೋದು, ಅಥವಾ ಯಾವುದೋ ಬಾಂಗ್ಲಾದೇಶದ ಬ್ಲಿಜ್ ಅನ್ನುವಂಥ ಪತ್ರಿಕೆ ಸಂಪಾದಕ ಸುದ್ದಿ ಮಾಡೋದು, ಇವ್ಯಾವುದು ಭಾಳ ದೊಡ್ಡ ವಿಷಯ ಅನಿಸೋದಿಲ್ಲ. ಪತ್ರಿಕೆ ಇರೋದೇ ಸ್ಕೂಪ್ಗಳನ್ನು ಪಬ್ಲಿಷ್ ಮಾಡಲಿಕ್ಕೆ, ತನಿಖಾ ವರದಿಗಳನ್ನು ಹಾಕಲಿಕ್ಕೆ. ಹಾಗಿರುವಾಗ ಯಾವುದು ಒಬ್ಬ ವ್ಯಕ್ತಿಯ ಸಂಸತ್ತಿನಲ್ಲಿ ನೀವು ಈ ರೀತಿಯಾದ ಆರೋಪ ಮಾಡ್ತೀರಿ ಅಂತಂದರೆ ಗುರುತರವಾದಂಥ ಕೆಲಸ ಅದು. ನೀವು ಸುಮ್ಮನೆ ಯಾರದೋ ಮೇಲೆ ಏನೋ ಹೇಳಲಿಕ್ಕೆ. ಈಗ ರಾಹುಲ್ ಗಾಂಧಿ ನರೇಂದ್ರ ಮೋದಿ ಮತ್ತು ಅದಾನಿಗೆ ಸಂಬಂಧ ಇದೆ ಅಂತ ಫೋಟೋ ತೋರಿಸ್ಬಿಟ್ರೆ ಮುಗಿಯಲ್ಲ. ಅವರಿಬ್ಬರ ಮಧ್ಯೆ ಏನು ಸರ್ಕಾರಕ್ಕೆ ವಿರುದ್ಧವಾದ, ದೇಶಕ್ಕೆ ವಿರುದ್ಧವಾದಂಥ ನಿಲುವುಗಳಾಗಿದ್ದಾವೆ, ಯಾವ ದೇಶ ವಿರೋಧಿ ಕೆಲಸಗಳನ್ನ ನರೇಂದ್ರ ಮೋದಿ ಮಾಡಿದ್ದಾರೆ ಅಂತ ಸಾಬೀತುಪಡಿಸಬೇಕಾಗತ್ತೆ. ಇಲ್ಲದೆ ಹೋದರೆ ಹಕ್ಕುಚ್ಯುತಿ ನಿರ್ಣಯವನ್ನು ಕೈಗೊಳ್ಳಬಹುದು. ಆದರೆ ನಿಶಿಕಾಂತ್ ದುಬೆ ಈ ರೀತಿಯದಾದಂಥ ರೆಪರ್ಕೇಷನ್ ಗೊತ್ತಿದ್ದಂಥ ವ್ಯಕ್ತಿ, ಜೊತೆಗೆ ರಾಹುಲ್ ಗಾಂಧಿ ಹೊರಗಡೆ ಹೋಗಿ ಡಿಫೆಮೇಷನ್ ಹಾಕಲಾರದಂಥ ಸಂದರ್ಭ, ಸಂಸತ್ತಿನೊಳಗೆ ಮಾತಾಡಿದ್ದಕ್ಕೆ ಇಮ್ಯುನಿಟಿ ಇರುತ್ತೆ. ಅದನ್ನು ಹೋಗಿ ನೀವು ಅದೇ ಕೆಲಸಕ್ಕೋಸ್ಕರ ಈ ಜಿರ್ಲೆ ಆಮ್ ಜಿರ್ಲೆ ಇದೆಯಲ್ಲ, ಆಮ್ ಆದ್ಮಿ ಜಿರ್ಲೆ ಅರವಿಂದ್ ಕೇಜ್ರಿವಾಲ್ ನಿರಂತರವಾಗಿ ನರೇಂದ್ರ ಮೋದಿ ಅಮಿತ್ ಶಾ ಮೇಲೆ ದಾಳಿ ಮಾಡ್ತಾ ಇದ್ದದ್ದೇ ತನ್ನ ವಿಧಾನಮಂಡಲದ ಅಂಗಳದಲ್ಲಿ. ಯಾಕೆಂದರೆ ಹೋಗಿ ನೀವು ಕೇಸ್ ಹಾಕ್ಲಿಕ್ಕಾಗಲ್ಲ, ಇಮ್ಯುನಿಟಿ ಇರುತ್ತೆ. ಹೀಗಿರುವಾಗ ಇಂಥ ಸಂದರ್ಭದಲ್ಲಿ ನಿಶಿಕಾಂತ್ ದುಬೆ ಈ ವಿಷಯವನ್ನು ಮೇಲೆತ್ತಿದ್ದಾರೆ. ಯಾವ ವಿಷಯದ ಕುರಿತು ಇಡೀ ದೇಶಕ್ಕೆ ಗೊತ್ತಿದೆಯೋ, ಎಲ್ಲ ಸಂಸತ್ ಸದಸ್ಯರಿಗೆ ಗೊತ್ತಿದೆಯೋ, ಯಾವ ಕಾಂಗ್ರೆಸ್ಸಿಗೆ ಗೊತ್ತಿದೆಯೋ, ಮತ್ತು ಮುಖ್ಯವಾಗಿ ಕೂತಿರುವ ನರೇಂದ್ರ ಮೋದಿ ಅಮಿತ್ ಶಾಗೆ ಗೊತ್ತಿದೆಯೋ, ಅಂಥ ವಿಷಯವನ್ನು ನೇರವಾಗಿ ತಂದು ಸಂಸತ್ನಲ್ಲಿ ನಾನು ಚರ್ಚೆಗೆ ಇಡ್ತೀನಿ ಅಂತ ಹೇಳ್ತಾರೆ ಅಂದರೆ ಏನೋ ಕಾಲಘಟ್ಟ ನಿರ್ಣಾಯಕವಾದ ಹಂತಕ್ಕೆ ಬಂದಿದೆ ಅಂತಲೇ ನೀವು ಆಲೋಚನೆ ಮಾಡಬೇಕಿನ್ನ. ಇದನ್ನು ಚೆಕ್ಮೇಟ್ ಅಂತ ಕರೀತಾರೆ. ಈಗ ಸಿಕ್ಕಾಕ್ಸೋ ಕೆಲಸ. ಇಷ್ಟು ದಿವಸ ನರೇಂದ್ರ ಮೋದಿ ಅಮಿತ್ ಶಾನ ಸಿಕ್ಕಾಕ್ಸ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ರು ರಾಹುಲ್ ಗಾಂಧಿ ಮತ್ತು ವಿಪಕ್ಷದವರು. ಈಗ ಅಮಿತ್ ಶಾ ನರೇಂದ್ರ ಮೋದಿಯವರು ನಿಶಿಕಾಂತ್ ದುಬೆ ಮೂಲಕ ಬಾಣ ಪ್ರಯೋಗವನ್ನು ರಾಹುಲ್ ಗಾಂಧಿ ಮೇಲೆ ಮಾಡ್ತಾ ಇದ್ದಾರೆ. ಓಂ ಬಿರ್ಲಾ ಅವ್ರಿಗೆ ಈಗಿರುವ ಮುಂದಿನ ಕೆಲಸ ಏನು? ಓಂ ಬಿರ್ಲಾ ಅವರು ಇದನ್ನು ಮುಂದೆ ಚರ್ಚೆಗೆ ತೆಗೆದುಕೊಳ್ಳಬೇಕೋ ಬೇಡವೋ? ತೆಗೆದುಕೊಳ್ಳುವುದಾದರೆ ಅದಕ್ಕೆ ಬೇಕಾದಂಥ ಕಡತಗಳ ದಾಖಲೆಗಳು ಸರಿ ಇದೆಯಾ ಇಲ್ವೋ? ಇದಾಗಲೇ ಸರಿ ಇದೆ ಅಂತ ಆದಮೇಲೆ ಚರ್ಚೆಗೆ ಬರೋದು. ಅದಾದಮೇಲೆ ಇದನ್ನು ಕಡ್ಡಾಯ ಮತದಾನಕ್ಕೆ ತರಬೇಕೋ ಬೇಡವೋ? ಇವೆಲ್ಲ ಭಾಳ ಗಂಭೀರವಾದ ವಿಚಾರಗಳು. ಆದರೆ ಸದ್ಯಕ್ಕೆ ಬೇರೆ ವಿಷಯದಲ್ಲಿ ಸಂಸತ್ತಿನಲ್ಲಿ ಚರ್ಚೆ ನಡೀತಾ ಇರೋದ್ರಿಂದ ಇದರ ಬಗ್ಗೆ ತಕ್ಷಣದಲ್ಲಿ ಯಾವುದೇ ರೀತಿಯ ಬದಲಾವಣೆಗಳಾಗಲಿ ಬೆಳವಣಿಗೆಗಳಾಗಲಿ ನಡೆಯುವ ಸಾಧ್ಯತೆ ಇಲ್ಲ. ಸಮಾಧಾನ ಏನು? ಈ ರೀತಿ ಪ್ರಶ್ನಿಸುವ ಕಾಲಘಟ್ಟಕ್ಕೆ ನಾವು ಬಂದಿದ್ದೇವೆ. ಯಾವ ಒಬ್ಬನೇ ವ್ಯಕ್ತಿ ನಿರಂತರವಾಗಿ ಅಲ್ಲಿ ಹೋರಾಟ ಮಾಡ್ತಾಯಿದ್ರು ಅಲಹಾಬಾದ್ ಕೋರ್ಟಿನಲ್ಲಿ, ಅಂಥ ವಿಷಯವನ್ನು ಒಬ್ಬ ಸಂಸತ್ ಸದಸ್ಯ ಎತ್ತಿ ಚರ್ಚೆಗೆ ಇದನ್ನು ಅನುವು ಮಾಡಿಕೊಡ್ಬೇಕು ಅಂತ ಕೇಳುವ ಮಟ್ಟಿಗೆ ಬೆಳವಣಿಗೆ ಆಗಿದೆಯಲ್ಲ, ಅದು ಸಮಾಧಾನಕರ ಅಂತ ನನಗನಿಸಿದ್ದು. ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೀನಿ. ಸಂಚಿಕೆ ಇಷ್ಟ ಆದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ.